ಸೊ ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಬ್ಲಾಗ್ಸ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿತ್ತು ಗೈಸ್. ಅರೌಂಡ್ 9:30 ಆಗಿತ್ತು ಎದ್ದಾಗಲೇ. ಸೊ ಎದ್ದು ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ್ಯಂಡ್ ಸ್ವಲ್ಪ ದೋಸೆ ಇಟ್ಟಿತ್ತು. ತಿಂಡಿ ಏನೂ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಅತ್ತೆ ಮಾವ ಊರಿಗೆ ಹೋಗಿದ್ದಾರೆ. ಹಾಗಾಗಿ ನಾನು ಹಸ್ಬೆಂಡ್ ಪಾಪು ಅಷ್ಟೇ. ಸೊ ತಿಂಡಿ ಹಾಗೆ ಅಡ್ಜಸ್ಟ್ ಆಗೋಯಿತು. ಸೊ ಪಾಪುಗೆ ತಿಂಡಿ ಮಾಡಿ ತಿನ್ನಿಸಿ, ಇನ್ನು ನಾನು ಹಸ್ಬೆಂಡ್ ತಿಂದಿಲ್ಲ. ಸೊ ಇವಾಗ ಕೆಳಗೆ ಹೋಗೋಣ ಗೈಸ್. ಆ್ಯಕ್ಚುಲಿ ಹಸ್ಬೆಂಡ್ ಮತ್ತು ಪಾಪು ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು, ಹಾಗಾಗಿ ಹತ್ತರಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಎಸ್, ಲೈಟ್ ಹಾಕುವ. ಓಕೆ, ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್, ಕರೆಂಟ್ ಇಲ್ಲ. ಯಾ, ಹಸ್ಬೆಂಡ್ ಪಾಪು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಸ್ವಲ್ಪ ಮನೆಗೆ ಸಾಮಾನುಗಳು ಬೇಕಿತ್ತು, ತರಕ್ಕೆ ಹೋಗಿದ್ದಾರೆ ಇಬ್ಬರು. ಅವ್ನು ತಿಂಡಿ ಆಯಿತು. ಸೊ ನಂದು ಹಸ್ಬೆಂಡ್ ಇನ್ನೂ ತಿಂಡಿ ಆಗಿಲ್ಲ. ಸೊ ಅಷ್ಟೇ, ರ್ಯಾಂಡಮ್ ಆಗಿ ಒಂದು ಸಂಡೇ ವ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾರ್ಮಲ್ ನಾನ್ ವೆಜ್. ಸೊ ಅದರಲ್ಲಿ ಹೊಸದು ಒಂದು ರೆಸಿಪಿ ಟ್ರೈ ಮಾಡೋಣ ಅಂದ್ಕೊಂಡು ಚಿಕನ್ ತರಕ್ಕೆ ಹೇಳಿದ್ದೀನಿ. ಬಿಕಾಸ್ ಮಧ್ಯಾಹ್ನಕ್ಕೆ ಮಾಡಿದ್ರೆ ಸಂಜೆಗೂ ಆಗುತ್ತೆ, ಬಿಕಾಸ್ ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಬಂದುಬಿಡ್ತಾರೆ. ಸೊ ಎಲ್ರಿಗೂ ಸೇರಿಸಿ ಅಡುಗೆ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಈಗ ಮಾಡಿಟ್ಬಿಡ್ತೀನಿ. ಸೊ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಸೊ ಅದೊಂದು ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತೀನಿ, ಬಿಕಾಸ್ ಹೊಸ ರೆಸಿಪಿ ಆಗಿರೋದ್ರಿಂದ ನೀವು ಟ್ರೈ ಮಾಡಿ. ಸೊ ಹೆಂಗಿತ್ತು ಕಾಮೆಂಟಲ್ಲಿ ಹಾಕಿ. ಆ್ಯಂಡ್ ಇದು ನನಗೆ ನಮ್ಮ ಅತ್ತಿಗೆ ಹೇಳ್ಕೊಟ್ಟಿದ್ದ ರೆಸಿಪಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಂದ್ಸರಿ ಅಲ್ಲಿ ಟೇಸ್ಟ್ ಮಾಡಿದ್ದೆ ಅವ್ರ ಮನೇಲಿ, ಹಾಗಾಗಿ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಈಗ ಟ್ರೈ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡು ಏನೇನು ಬೇಕು ಅಂತ. ಸೊ ಹಾಗಾಗಿ ಹಸ್ಬೆಂಡ್ನ ಇವಾಗ ಇದಕ್ಕೆಲ್ಲ ಬೇಕಾಗಿರುತ್ತೆ ಅಂದ್ಬಿಟ್ಟು ತರಿಸ್ದೆ. ಸೊ ನೋಡೋಣ ಗೈಸ್ ವ್ಲಾಗ್ ಹೆಂಗೋಗುತ್ತೆ ಅಂತ. ಯಾ, ಸೊ ಇವಾಗ ನಾನು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡಿಕೊಂಡು ಸೊ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ನಿಮಗೆ ಸಿಗ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ಈಗ ನಾನು ಚಿಕನ್ ಮಾಡೋಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಗೈಸ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಚಿಕನ್ ಬೇಕು. ಆ್ಯಂಡ್ ಆ್ಯಕ್ಚುಲಿ ನಾವು ಇವತ್ತು ಚಿಕನ್ ಗ್ರೇವಿ ಮತ್ತು ಕಬಾಬ್ ಎರಡೂ ಮಾಡ್ಕೋತಾ ಇದ್ದೀವಿ. ಸೊ ಹಾಗಾಗಿ ಒಂದು ಫುಲ್ ಕೋಳಿ ತೊಗೊಂಡು ಬಂದು ಇಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ನಿಮಗೆ ಕ್ವಾಂಟಿಟಿ ತಕ್ಕಂಗೆ. ಆ್ಯಂಡ್ ಇದು ಟೊಮ್ಯಾಟೊ ಪ್ಯೂರಿ, ಅಂದರೆ ಒಂದು 4 ಟೊಮ್ಯಾಟೊ, ಮೀಡಿಯಮ್ ಸೈಜ್ ಟೊಮ್ಯಾಟೊನ ನಾನು ಬಿಟ್ಕೊಂಡಿದ್ದೀನಿ, ಪ್ಯೂರಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಆನಿಯನ್. ಆ್ಯಂಡ್ ಒಂದು 4 ಸೇಮ್ ಮೀಡಿಯಮ್ ಸೈಜ್ ಅಥವಾ 3ರಿಂದ 4 ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಗ್ಗರಣೆಗೆ ಈರುಳ್ಳಿ, ಒಂದು 4 ಈರುಳ್ಳಿ ಆ್ಯಂಡ್ ಒಂದು 4 ಹಸಿಮೆಣಸಿನ್ಕಾಯಿ ಈ ಥರ ಸಿಡಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಗ್ಗರಣೆಗೆ ಪಲಾವ್ ಎಲೆ ಹಾಕಬೇಕು, ಬಟ್ ಪಲಾವ್ ಎಲೆ ಇಲ್ಲ, ಅದು ಅದು ಹಾಕಬೇಕು, ಚೆನ್ನಾಗಿರುತ್ತೆ. ಈ ಮೊಗ್ಗು ಎಲ್ಲ ಪಲಾವ್ ಮಸಾಲ. ಅದಾದಮೇಲೆ ನಾನೀಗ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ ಗೈಸ್ ಇದರಲ್ಲಿ. ಸೊ ನಾನು ಆ್ಯಕ್ಚುಲಿ ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಮತ್ತು ಒಂದು 1/4 ಭಾಗವಷ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ರುಬ್ಬಿಟ್ಕೊಂಡಿರೋದು ಹಸಿದೇನೆ, ಅದನ್ನ ನಾನು ಬೇಯಿಸಿಲ್ಲ. ಆ್ಯಂಡ್ ಇದು ಕ್ವಾಂಟಿಟಿ ತಕ್ಕಂಗೆ, ನೀವು ತುಂಬ ಜನ ಇದ್ರಿ ಅಂತ ಅಂದರೆ ನೀವು ಅದಕ್ಕೆ ಒಂದು ಫುಲ್ ಕಟ್ಟು ಪಾಲಕ್ ಸೊಪ್ಪು ಹಾಕಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ಬೋದು. ಮೆಂತ್ಯ ಸೊಪ್ಪು ಆದಷ್ಟು ಕಡಿಮೆ ಹಾಕಿ, ಬಿಕಾಸ್ ಅದು ಕಹಿ ಬರುತ್ತೆ. ಸೊ ನಾನು ಅಲ್ಲಿ ಅರ್ಧ ಕಟ್ಟು ಪಾಲಕ್ಕು ಮತ್ತು ಮೆಂತ್ಯ ಒಂದು ಸ್ವಲ್ಪ ಹಾಕಿ ಎರಡು ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು. ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಮಾಡೋಕ್ಕೆ. ಸೊ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟು ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ಇತ್ತು ಮನೇಲಿ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಮಾಡ್ಕೊಂಡಿಲ್ಲ. ಸೊ ಪೇಸ್ಟು ಇಲ್ಲ ಅಂದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು, ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಳ್ಳೋದು. ಆ್ಯಂಡ್ ಇದು ಖಾರದ ಪುಡಿ ಬೇಕಾಗುತ್ತೆ, ಆ್ಯಂಡ್ ಸ್ವಲ್ಪ ಧನಿಯಾ ಪುಡಿ, ಆ್ಯಂಡ್ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಬೇಕಾಗುತ್ತೆ. ಸೊ ಇಷ್ಟು ಈ ಚಿಕನ್ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗೈಸ್. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸಾಕನ್ಸುತ್ತೆ. ಓಕೆ, ಸ್ವಲ್ಪ ಕಾಯ್ಲಿ. ಕಾದ್ಮೇಲೆ ಸೊ ಇದಕ್ಕೆ ಪಲಾವ್ ಮಸಾಲ ಹಾಕ್ಕೊಳ್ಳೋಣ. ಸೊ ಇದು ಕಾದಿದೆ, ಇಷ್ಟು ಹಾಕ್ಕೊಂಡು ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ,
ಸೊ ಇದನ್ನ ಹಾಕೊಂಡು ಇವಾಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಫ್ರೈ ಮಾಡಿ ಈಗ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಚಿಕನ್ ಹಾಕೋತಾ ಇದ್ದೀನಿ. ಸೊ ಚಿಕನ್ ಹಾಕಿ ಅದು ಒಂದು 5-6 ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, ಒಂದು 2.5 ಸ್ಪೂನ್ ಅಷ್ಟು. ಹಾಕೊಂಡು ಈಗ ಅದು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ನಾರ್ಮಲ್ ಚಿಕನ್ ಗ್ರೇವಿ ಹೆಂಗೆ ಮಾಡ್ತೀರೋ ಆ ಥರ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಈಗ ಅದನ್ನ ಫ್ರೈ ಆಗಕ್ಕೆ ಬಿಟ್ಬಿಡೋಣ. ಆಮೇಲೆ ನೋಡ್ಕೊಂಡು ಹಾಕ್ತೀನಿ, ಸ್ವಲ್ಪ ಹಾಕಿ. ಸೊ ಗೈಸ್ ಇವಾಗ ಒಂದು 6-7 ನಿಮಿಷ ಸ್ವಲ್ಪ ಆ ಪೇಸ್ಟಲ್ಲೇ ಫ್ರೈ ಆಗಲಿ, ಸಿಮ್ ಮಾಡಿ ಬಿಡ್ತೀನಿ. ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ಫ್ರೈ ಆಗಿದೆ ಚಿಕನ್ನು. ಇದಕ್ಕೆ ಇವಾಗ ಈರುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಸೊ ರುಬ್ಬಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಇದೆಲ್ಲ ಹಸಿ ಹಸಿ ಹಾಕೊಂಡು ರುಬ್ಕೊಂಡಿರೋದು ನಾನು, ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆಗಲಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಟೊಮೆಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದ್ರದ್ದು ಪೇಸ್ಟ್. ಸೊ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈ ಟೊಮೆಟೊ, ಈರುಳ್ಳಿ ಮತ್ತು ಸೊಪ್ಪೆಲ್ಲ ಜಾಸ್ತಿ ಹಾಕೋಬೋದು. ಇಷ್ಟ ಆಗಿದೆ. ಸೊ ಇದೀಗ ಸ್ವಲ್ಪ ಕುದಿಲಿ. ಈಗ ಕುದಿತಿರುವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿಂದು ಪೇಸ್ಟ್ ಹಾಕೋತೀನಿ. ಸೊ ಎಲ್ಲಾನು ಒಟ್ಟಿಗೆ ಹಾಕಿ ಬೇಕಿಟ್ಬಿಡೋಣ.
ಸೊ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಫುಲ್ ಗ್ರೀನ್ ಕಲರ್ ಆಗುತ್ತೆ ಅದು. ಸೊ ಮೆಂತ್ಯ ಆದಷ್ಟು ಕಡಿಮೆ ಹಾಕೊಳ್ಳಿ ಬಿಕಾಸ್ ಅದು ಕಹಿ ಬರುತ್ತೆ. ಸೊ ನಾನು ಒಂದು ಅರ್ಧ ಕಟ್ ಪಾಲಕ್, ಒಂದು ಕಾಲ್ ಭಾಗ ಅಷ್ಟು ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ. ಹಾಗೆ ಸೊ ಕೊತ್ತಂಬರಿ ಪುದೀನ ಪೇಸ್ಟ್ ಲಾಸ್ಟಲ್ಲಿ ಹಾಕೊಳ್ಳಿ. ಇದು ಸ್ವಲ್ಪ ಬಾಯ್ಲ್ ಆಗಿ ಬಿಟ್ಬಿಡಿ. ಇವಾಗ ಇದಕ್ಕೆ ಸ್ವಲ್ಪ ನಾನೀಗ ಚಿಲ್ಲಿ ಪೌಡರ್ ಹಾಕೋತೀನಿ. ಖಾರಕ್ಕೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಸೊ ಇದಕ್ಕೆ ಒಂದು 1 ಸ್ಪೂನ್ ಖಾರ ನೋಡ್ಕೊಂಡು ಆಮೇಲೆ ಹಾಕೋಬೋದು, ಸಾಕು. ಸೊ ಟೇಸ್ಟ್ ನೋಡಿ ಮತ್ತೆ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಧನಿಯಾ ಪೌಡರ್ 1-2 ಸ್ಪೂನ್ಸ್. ಸೊ ಬೇಕಾದರೆ ನೀವು ಗರಂ ಮಸಾಲ ಎಲ್ಲ ಹಾಕೋಬೋದು. ನಾನು ಸದ್ಯಕ್ಕೆ ಇವಾಗ ಚಿಕನ್ ಮಸಾಲ ಸ್ವಲ್ಪ ಹಾಕೋತಿದ್ದೀನಿ, ತುಂಬ ಮಸಾಲ ಬೇಡ, ಒಂದು ಸ್ವಲ್ಪ ಸಾಕು. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಚಿಕನ್ ಬೇಕಿಟ್ಬಿಡೋಣ. ಸ್ವಲ್ಪ ಈಗ ಚಿಕನ್ ಬೇಯಲಿ ಒಂದು 10 ನಿಮಿಷ. ಸೊ ಫ್ರೆಂಡ್ಸ್, ಇವಾಗ ಚಿಕನ್ ರೆಡಿ ಆಗಿದೆ, ಪಾಲಕ್ ಮೇಥಿ ಚಿಕನ್. ಸೊ ಫುಲ್ ಗ್ರೇವಿ ಗಟ್ಟಿಯಾಗಿ ಬಂದಿದೆ. ಸೊ ನಿಮಗೆಲ್ಲ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದ್ರೆ, ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಪೇಸ್ಟು ಮತ್ತೆ ಪಾಲಕ್ ಸೊಪ್ಪು ಮೇಥಿ ಸೊಪ್ಪೆಲ್ಲ ಪೇಸ್ಟ್ ಜಾಸ್ತಿ ಹಾಕೋಬಹುದು. ಸೊ ಇದಕ್ಕೆ ಚಪಾತಿ ರೈಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ ಎಲ್ಲ ಒಂದ್ಸರಿ, ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ನಾವೀಗ ಊಟ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಬಾಯ್, ವೆಲ್ಕಮ್ ಬ್ಯಾಕ್. ಸೊ ಆ್ಯಕ್ಚುಲಿ ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿ ಗೈಸ್ ಒಂದು ರೌಂಡ್ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಅತ್ತೆ ಮಾವ ಕೂಡ ಬಂದಿರೋದು ನನಗೆ ಗೊತ್ತಾಗಿಲ್ಲ, ಅಷ್ಟು ಡೀಪ್ ಸ್ಲೀಪ್ ಹೋಗ್ಬಿಟ್ಟಿದೆ. ಪಾಪುನ ಮಲಗಿಸಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಅವ್ರು ಆ್ಯಕ್ಚುಲಿ ಬಂದು ಊಟ ಮಾಡಿಲ್ಲ ಗೈಸ್, ಬಿಕಾಸ್ ಅವ್ರು ಬರ್ತಾನೆ ಸ್ವಲ್ಪ ತಿನ್ಕೊಂಡ್ಬಿಟ್ರಂತೆ, ಲೇಟ್ ಆಗಿತ್ತು ಅಂತ. ಹಾಗಾಗಿ ಊಟ ಮಾಡಲಿಲ್ಲ ಅವರು. ಸೊ ನಾನಿವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಆ್ಯಂಡ್ ಇವಾಗ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಆ್ಯಂಡ್ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ರೀ. ಗೈಸ್, ಈಗ ಈ ಗ್ರೇವಿ ಇತ್ತಲ್ಲ ಅದನ್ನ ಬಿಸಿ ಮಾಡ್ತಾ ಇದ್ದೆ. ಆ್ಯಂಡ್ ಕಬಾಬಿಗೆ ಕೂಡ ಕಲಸಿಟ್ಟಿದ್ವಿ ಮಧ್ಯಾಹ್ನ. ಸೊ ಅದು ಕೂಡ ಮ್ಯಾರಿನೇಟ್ ಆಗ್ತಾ ಇದೆ. ಆ್ಯಂಡ್ ಸಂಜೆಗೆ ಕಬಾಬು ಆ್ಯಂಡ್ ರೈಸ್ ಎಲ್ಲ ಹಾಗೆ ಇದೆ ಗೈಸ್. ರೈಸ್ ಚೂರು ಊಟನೇ ಮಾಡಿಲ್ಲ. ಆ್ಯಂಡ್ ಚಪಾತಿ, ಸೊ ಚಪಾತಿ ಕೂಡ ಹಾಗೆ ಇದೆ. ಇವಾಗ ಏನೂ ಅಡುಗೆ ಮಾಡೋದಿಲ್ಲ ಸಂಜೆಗೆ, ಬಿಕಾಸ್ ಚಪಾತಿ ರೈಸ್ ಎಲ್ಲ ಮಾಡಿದ್ದೆಲ್ಲ ಹಾಗೆ ಇದೆ. ಸೊ ಇವಾಗ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಇನ್ನೇನಿಲ್ಲ ಗೈಸ್, ಜಸ್ಟ್ ರ್ಯಾಂಡಮ್ ಸಂಡೇ ಬ್ಲಾಗ್ ಆಗಿತ್ತು ಅಷ್ಟೇ. ಸೊ ಅದೊಂದು ರೆಸಿಪಿ ತೋರಿಸ್ಬೇಕಿತ್ತು, ತೋರಿಸ್ದೆ ನಾನು. ಪಾಪು ಕೆಳಗೆ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಇನ್ನೂ ಹೆಚ್ಚು ಬ್ಲಾಗ್ಸ್ ಥರ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಟು ಸಪೋರ್ಟ್ ಮೀ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.